ನಮಸ್ತೆ ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಲತಾ ಸೊರಟೂರು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ನಮ್ಮ ದೊಡ್ಡಮ್ಮರ ಜೊತೆ ವಾಕ್ ಹೋದ್ವಿ. ವಾಕ್ ಹೋಗ್ಬೇಕಾದ ದಾರಿಲಿ ಸಿಕ್ಕಿದ್ದು ನಮಗೆ ಒಂದು ಗುಳ್ಸೆ ಹಣ್ಣು ಅಂತೇಳಿ. ಈ ಹಣ್ಣನ್ನು ಸಣ್ಣ ಮಕ್ಕಳಿಗೆ ನೆಗಡಿ ಆದಾಗ ನೆತ್ತಿ ಮೇಲೆ ಹಾಕ್ತಾರೆ ಸ್ನಾನ ಮಾಡಿಸಿದಾಗ. ಅದು ಇಮಿಡಿಯೇಟ್ಲಿ ನೆಗಡಿ ಕೆಮ್ಮು ಕಮ್ಮಿ ಆಗುತ್ತೆ ಅಂತ. ಹಾಗೆ ಬರ್ತಾ ದಾರಿಯಲ್ಲಿ ಸಣ್ಣ ಟೊಮೊಟೊ ಸಿಕ್ಕಿದ್ದು, ಅದನ್ನು ಕಿತ್ಕೊಂಡು ಬಂದು ನನ್ನ ಮಗಳಿಗೆ ಕೈ ಕೊಟ್ಟೆ. ಸೊ ಇವಾಗೆಲ್ಲ ಚೆರಿ ಟೊಮೊಟೊ ಅಂತಾರೆ. ಆಲ್ರೆಡಿ ಮನೆಗೆ ಬಂದಾಗ ನೋಡಿದಾಗ ಕ್ಯೂ ಸ್ಟಾರ್ಟ್ ಆಗಿತ್ತು. ನನ್ನ ತಮ್ಮನ ಮಗಳಿಗೆ ನಮ್ಮ ಅಣ್ಣನಿಗೆ ತಲೆ ಬರ್ತಾಯಿದ್ರು. ನಾನು ಅಂದೆ ನನಗಂತೂ ಕೂಲಿಲ್ಲ, ನನಗಂತೂ ಹೇರ್ ಸ್ಟೈಲ್ ಇಲ್ಲ, ಹೇರ್ ಸ್ಟೈಲ್ ಇದೆ ಸೂಪರ್ ಆಗಿದೆ ಅಂತ. ನಮ್ಮ ಅದಕ್ಕೆ ಸಿಕ್ಕಾಬಿಡಿ ಸಕ್ಕತ್ತಾಗಿ ರೆಡಿಯಾಗಿದ್ದರು. ಸೊ ಹೋಗೋದು ನೋಡಿದ್ರಲ್ಲಿ ಯಾಕೆ ಅಂತಂದರೆ ಹಾಗೆ ಹೊಸ ವರ್ಷ ಅಂತಲೇ ಇತ್ತಲ್ವ. ಸೊ ಬರ್ತಾ ಆಮೇಲೆ ನಾವು ಹೇಳಿದ್ದು ನಮ್ಮ ಅಣ್ಣ ನನಗೆ ಹೇಳಿದ್ದು ಕಬ್ಬಾಳ್ಗೆ ಹೋಗೋಣ ನಡೀರಿ ಅಂತ. ನಮಗಂತೂ ಸಿಕ್ಕಾಬಿಡಿ ಫುಲ್ ಖುಷಿ ಆಯಿತು. ನಾವಿಲ್ಲಿ ಇಸ್ಕಾಗನ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಅಣ್ಣಗೆ ಕರ್ಕೊಂಡು ನಮ್ಮನ್ನ ಕಬ್ಬಾಳ್ಗೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ನಾನು, ನಮ್ಮ ಅಕ್ಕನ ಮಗಳು, ನಮ್ಮಮ್ಮ, ನನ್ನ ಮಗಳು ಮತ್ತು ಹೋಗ್ತಾ ದಾರಿಯಲ್ಲಿ ನಮ್ಮ ಅದಕ್ಕೆ ಪಿಕ್ ಮಾಡಿಕೊಂಡು ನಾವು ಹೊರಟ್ವಿ. ಅದ್ರ ಜೊತೆಯಲ್ಲಿ ಕೂಡ ನನ್ನ ಮಗಳು ನಮ್ಮ ಅಣ್ಣನ ಸೇರಿ ನಮ್ಮ ಮನೆ ಅಣ್ಣನ ಮನೆ ಒಂದು ನಾಯಿ ಅಂದರೆ ಲಕ್ಕಿ ಅಂತ ಹೆಸರು ಹೇಳಿದ್ವಿ. ಅವಳನ್ನ ಕರ್ಕೊಂಡು ಹೊರಟೋ ದಾರಿಯಲ್ಲಿ ತುಂಬ ಬಾಯಾರಿಕೆ ಅಂತ ಹೇಳಿದ್ರು ಅಮ್ಮ. ಆಮೇಲೆ ಎಳ್ನೀರು ಕುಡಿದ್ವಿ. ಸ್ವಲ್ಪ ಎಳ್ನೀರು ಕುಡ್ಕೊಂಡು ಮತ್ತು ನಾವು ಹಾಗೆ ಜಾಲಿ ಮಾಡಿಕೊಂಡು ಅಮ್ಮನ ಸಿಕ್ಕಾಪಟ್ಟೆ ರೇಗಿಸ್ಕೊಂಡು ಹೊರಟ್ವಿ. ಪುನೀತ್ ರಾಜ್ಕುಮಾರ್ ಹಾಡ್ತಿದ್ವಿ. ಸೊ ಸಿಕ್ಕಾಪಟ್ಟೆ ಅದನ್ನು ಹಾಡ್ಕೊಂಡು ಅಮ್ಮನಿಗೆ ಜೋಕ್ ಮಾಡಿಕೊಂಡು ಹೋದಾಗ ಅಮ್ಮ ಅಂತ ತುಂಬ ಖುಷಿನೇ ಆಯಿತು. ಹೋಗ್ತಾನೆ ಆಲ್ರೆಡಿ ನೋಡಿದ್ರೆ ಕಬ್ಬಾಳಮ್ಮನ ದೇವಸ್ಥಾನ ಸಿಕ್ತು. ನೋಡಿದ್ರೆ ಸಿಕ್ಕಾಪಟ್ಟೆ ಜನರು, ಎಷ್ಟು ಜನ ಅಂದರೆ ಹಬ್ಬ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಪೊಲೀಸ್ನವರು ಇದ್ದರು. ಅದು ಸಿಕ್ಕಾಪಟ್ಟೆ ಕ್ಯೂ ಬೇರೆ ಇತ್ತು. ಆ ಕ್ಯೂ ಅಂತೂ ನೋಡಿದ್ರೆ ಕ್ಯೂವಲ್ಲಂತೂ ನಾವು 1.5 ಗಂಟೆ ಟೈಮ್ ಮೇಲೆ ಆಯಿತು ರೀ. ಅದ್ರ ಕ್ಯೂವಲ್ಲಿ ನಿಂತ್ಕೊಂಡಾಗ ಕೋತಿಗಳ ಕಾಟನೂ ಇತ್ತು ರೀ. ಸಿಕ್ಕಾಪಟ್ಟೆ ಕೋತಿ ಕಾಟನೂ ಇತ್ತು. ಏನು ಮಾಡೋಣ, ಅದರಲ್ಲೂ ಒಂದು ಹುಡುಗಿಗೆ ಸಿಕ್ಕಾಪಟ್ಟೆ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡಿ ಆ ಹುಡುಗಿ ಕಿರ್ಚ್ಕೊಂಡು ಎದುರ್ಕೊಂಡು ಹೋಗ್ತಾನೆ ಇದ್ಲು. ಅದಾದಮೇಲೆ ಎಂಟ್ರಿಗೆ ಒಳಗಡೆ ಹೋಗೋಣ ಅಂತ ನೋಡಿದ್ರೆ ಅಲ್ಲೂ ಕೂಡ ಜನ ಜಾಸ್ತಿ ಇದ್ದರು. ಏನಂತಂದರೆ ಸ್ಪೆಷಲ್ ಎಂಟ್ರಿ ಬೇರೆ ಇತ್ತು. ಸೊ ಸ್ಪೆಷಲ್ ಎಂಟ್ರಿ ಬೇರೆಗೆ ಅವ್ರು ಬೇರೆ ಜನ ಬೇರೆ ಇತ್ತಲ್ವ. ಸೊ ಹಾಗೆ ಇದನ್ನು ಹಾಗೋ ಈಗ ಮಾಡಿ ಕಬ್ಬಾಳಮ್ಮನ ತಾಯಿ ದೇವತ್ತು ದರ್ಶನ ಮಾಡಿದ್ವಿ. ಅಮ್ಮನವ್ರದ್ದು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಪಕ್ಕದಲ್ಲಿರೋ ಹಾಗೆ ಮೆರೋಸೋ ದೇವರು ಮತ್ತು ಗಣೇಶ ಮತ್ತು ಹಳೆ ದೇವರು ಅಂದರೆ ಕಬ್ಬಾಳಮ್ಮನ ಇನ್ನೊಂದು ಪ್ರತಿಮೆ ಇತ್ತಲ್ವ, ಅದನ್ನು ಗ್ಲಾಸಲ್ಲಿ ಹಾಕಿ ಅದನ್ನು ಶೋಕ್ಕಾಗಿ ಇಟ್ಟಿದ್ದಾರೆ. ಶೋಯಲ್ಲಿ ಥರ ಇಟ್ಟಿದ್ದಾರೆ. ಮತ್ತು ಅಲ್ಲೇ ಪಕ್ಕದಲ್ಲಿರೋದು ಷಣ್ಮುಗಮ್ಮ ದೇವಸ್ಥಾನ, ನಂದಿ ದೇವಸ್ಥಾನ ನೋಡಿಕೊಂಡು, ಬಸವಣ್ಣನ ದೇವಸ್ಥಾನ ನೋಡಿಕೊಂಡು ನಾವು ರಿಟರ್ನ್ ಹೊರಟಿವಿ ಮನೆ ಕಡೆ ಹೋಗ್ಬೇಕಾದ್ರೆ ದಾರಿಲಿ ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಇತ್ತು. ಆಮೇಲೆ ಸಂಜೆ ನಮ್ಮ ಅಣ್ಣನಿಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ನನ್ನ ಮಗಳು ಕೆಲಸ ಮುಗಿಸ್ಕೊಂಡು ಬಂದು ಅವ್ರ ಮಾಮನಿಗೆ ಕೇಕ್ ಕಟಿಂಗ್ ಮಾಡಿಸಿದ್ವಿ. ಸೊ ತುಂಬಾ ಖುಷಿ ಆಯಿತು. ಇದು ನಮ್ಮ ಹೊಸ ವರ್ಷದ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ